ಸ್ನೇಹಿತರೆ, ನನಗೆ ONGC ಮತ್ತೆ ಹಿಂದೂಸ್ತಾನ್ ಯುನಿಲಿವರ್ ಅಲ್ಲಿ 6% ಪ್ರಾಫಿಟ್ ಬಂದಿದೆ ಸ್ಟಾಕ್ಸ್ ಅಲ್ಲಿ. ONGC ನಲ್ಲಿ 2 ದಿನದಲ್ಲಿ ಬಂತು, ಹಿಂದೂಸ್ತಾನ್ ಯುನಿಲಿವರ್ 20 to 30 ಡೇಸ್ ಆಗಿದೆ. 6% ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಬೈ ಅಮೌಂಟ್ ಇಷ್ಟಿದೆ, 13,051 rupees. ದ ಗ್ರಾಸ್ P&L 811 rupees ಇದೆ. ಸೊ 811 divided by 13,051 rupees. Accurate ಆಗಿ ತಗೊಂಡ್ರೆ 811.8 divided by 811.8 divided by 13,051.09 rupees multiply by 100. 6.22% 6.22% ಪ್ರಾಫಿಟ್ ಹಿಂದೂಸ್ತಾನ್ ಯುನಿಲಿವರ್ ಅಲ್ಲಿ ಬಂದಿದೆ. ಅದಕ್ಕೆ ಚಾರ್ಜಸ್ 93.32 rupees ಆಗಿದೆ. ಸೊ ಟೋಟಲ್ ನನಗೆ ಎಷ್ಟು ಬಂದಿದೆ? ನೋಡಿ, ಇಲ್ಲೇ ಇದೆ ಲೆಸ್ ದ್ಯಾನ್ 1 year ಅಂತ. ಲೆಸ್ ದ್ಯಾನ್ 1 year ಒಳಗಡೆ ನನಗೆ ಎಷ್ಟು ಬಂದಿದೆ ಪ್ರಾಫಿಟ್. ವಿತಿನ್ 1 or 2 months ಅಲ್ಲಿ ಬರುತ್ತೆ ಇದು ಯೂಶುವಲ್ ಆಗಿ. ಸೊ ನಾನು ನೆಟ್ P&L ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೆಟ್ P&L ಮೇಲೆ ತಗೊಂಡ್ರೆ 718.49 divided by 13,051.09 multiply by 100. 5.5% ಬಂದಿದೆ. ಸೊ 5.5% ಬಂದಿದೆ. ಸೊ ಯೂಶುವಲ್ ಆಗಿ ಬ್ಯಾಂಕ್ಗಳಲ್ಲಿ FD ನಲ್ಲಿ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ವರ್ಷಕ್ಕೆ 6%, ವರ್ಷಕ್ಕೆ 5.5 to 6% ಬರುತ್ತೆ. ಸೊ ಇಲ್ಲಿ ವಿತಿನ್ 2 days ಅಲ್ಲಿ ONGC ನಲ್ಲಿ ಬಂತು. ಹಿಂದೂಸ್ತಾನ್ ಯುನಿಲಿವರ್ ಅಲ್ಲಿ ಆಲ್ಮೋಸ್ಟ್ 1 month ಅಲ್ಲಿ ಬಂದಿದೆ. ONGC ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನೆಟ್ P&L ಮೇಲೆ. ಫಸ್ಟ್ ಗ್ರಾಸ್ P&L ಮೇಲೆ ತಗೊಂಡು 83.22 divided by 1,269.85 multiply by 100. 6.55% ಬಂದಿದೆ ONGC ನಲ್ಲಿ. ಇದರ ನೆಟ್ P&L ಮೇಲೆ ತಗೊಂಡ್ರೆ 74.54 divided by 1,269.85 multiply by 100. 5.86% ಬಂದಿದೆ. 5.86% ONGC ನಲ್ಲಿ ಬಂದಿದೆ. ನೋಡಿ, FD ಇಂಟ್ರೆಸ್ಟ್ ರೇಟ್ಸ್ ಎಷ್ಟಿರುತ್ತೆ ಅನ್ನೋದು. FD ಇಂಟ್ರೆಸ್ಟ್ ರೇಟ್ಸ್ FD ಏನಾದ್ರು ಇಟ್ಟರೆ ಬ್ಯಾಂಕಲ್ಲಿ SBI ನಲ್ಲಿ 3.5 to 6.5%, 7 days to 10 years tenure. ಕೆನರಾ ಬ್ಯಾಂಕಲ್ಲಿ 4% to 6.7%, 7 days to 10 years. HDFC ಬ್ಯಾಂಕಲ್ಲಿ 3% to 7%, 7 days to 10 years. ಪೋಸ್ಟ್ ಆಫೀಸಲ್ಲಿ 6.9 to 7.5%, 12 months to 120 months. 120 months ಅಂದ್ರೆ ಅದೇ 10 years. 12 months to 120 months. ICICI Bank 3% to 6.9%, 7 days to 10 years. Axis Bank 3% to 7%, 7 days to 10 years. IDFC First Bank 3% to 1%, 7 days to 10 years. ಬಟ್ ಈ ತರ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಬ್ಯಾಂಕ್ FD ಇಂಟ್ರೆಸ್ಟ್ ರೇಟ್ಸ್ ಇನ್ ಇಂಡಿಯಾ 2024 ರೆಗ್ಯುಲರ್ ಅಂಡ್ ಸೀನಿಯರ್ ಸಿಟಿಜನ್ ರೇಟ್ಸ್. ಸೊ ಸೀನಿಯರ್ ಸಿಟಿಜನ್ಗೆ ಮತ್ತೆ ರೆಗ್ಯುಲರ್ ಸಿಟಿಜನ್ಗೆ ಈ ರೀತಿ ಇದೆ. SBI ಬ್ಯಾಂಕ್ ಅಲ್ಲಿ ನೋಡಿ, ಇಲ್ಲೆಲ್ಲ ಲಿಸ್ಟ್ ಇದೆ. ಇಲ್ಲೆಲ್ಲ ಲಿಸ್ಟ್ ಇದೆ ಯಾವ್ಯಾವ ಬ್ಯಾಂಕ್ ಅಲ್ಲಿ ಏನೇನಿದೆ. SBI ನಲ್ಲಿ 3.5 to 6.5%, 4%. ಸೀನಿಯರ್ ಸಿಟಿಜನ್ಗೆ 4% to 7.5%. ಟೆನ್ಯೂರ್ ಮಿನಿಮಮ್ 7 days ಅಥವಾ 10 years ವರೆಗೂ FD ನಲ್ಲಿ ಹಾಕಬೇಕು. ICICI ಬ್ಯಾಂಕ್ 3% to 6.9%, ಸೀನಿಯರ್ ಸಿಟಿಜನ್ಸ್ಗೆ 3.5 to 7.5%. HDFC ಬ್ಯಾಂಕ್ 3% to 7%,
ಸೀನಿಯರ್ ಸಿಟಿಸನ್ಸ್ಗೆ 3.5% to 7.75%. Axis Bank 3% to 7%. Senior citizensಗೆ 3.5 to 7.75%. IDFC ಫಸ್ಟ್ ಪಿ ಇದೇ ಥರ ಇಲ್ಲಿ ಎಲ್ಲ ಲಿಸ್ಟ್ ಇದೆ, ಇಲ್ಲಿ ನೋಡ್ಬೋದು. ಸೊ ಬಟ್ ಸ್ಟಾಕ್ಸ್ ಅಲ್ಲಿ ನನಗೆ ವಿತಿನ್ 2 days ಅಲ್ಲಿ ONGC 2 days ಅಲ್ಲಿ ಬಂದಿದೆ. ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ ಕೂಡ ವಿತಿನ್ 1 month ಅಲ್ಲಿ ನನಗೆ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು 6% ಬಂದಿದೆ, ಇಯರ್ಲಿ 5.5 to 6% ಬಂದಿದೆ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.